Hello students, now we are going for the next problem, that is again calculation of cost of inventory. So ನಾನು ನಿಮಗೆ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಹೇಳ್ದ ಹಾಗೇನೆ, ಸೊ ಟ್ಯಾಕ್ಸ್ ರೀಫಂಡಬಲ್ ಆಗಿದ್ರೆ ಸೊ ವಿಲ್ ಸಬ್ಟ್ರಾಕ್ಟ್ ಇಟ್. ಫೈನ್. ಸೊ ಈಗ ನಾವು ಲಾಸ್ಟ್ ವಿಡಿಯೋನಲ್ಲಿ ಒಂದು ಪ್ರಾಬ್ಲಮ್ನ ನೋಡಿದ್ವಿ. ಆ ಪ್ರಾಬ್ಲಮಲ್ಲಿ GST ಟ್ಯಾಕ್ಸ್ ಕ್ರೆಡಿಟ್ ಇತ್ತು. ಆ ಟ್ಯಾಕ್ಸ್ ಕ್ರೆಡಿಟ್ನ ಮೈನಸ್ ಮಾಡಿದ್ವಿ ಬಿಕಾಸ್ ಇಟ್ ವಾಸ್ ಆಲ್ರೆಡಿ ಇನ್ಕ್ಲೂಡೆಡ್ ಇನ್ ದ ಪರ್ಚೇಸ್ ಪ್ರೈಸ್. ಸೊ ಬರೀ GST ಇದ್ರೆ ಆ್ಯಡ್ ಮಾಡ್ತೀವಿ. ಇಫ್ ಇಟ್ ಈಸ್ ರೀಫಂಡಬಲ್ ದೆನ್ ವಿ ವಿಲ್ ಮೈನಸ್ ಇಟ್. ಸೊ ಈಗ ಈ ಕ್ವೆಶ್ಚನಲ್ಲಿ ಅಗೇನ್ ಇನ್ ದಿಸ್ ಕ್ವೆಶ್ಚನ್ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ ಇನ್ವೆಂಟ್ರಿ ಆಸ್ ಪರ್ ಇಂಡ್ AS 2. ಸೊ ಈಗ ನಾನು ನಿಮ್ಗೆ ಹೇಳಿದೆ ಪರ್ಚೇಸ್ ಪ್ರೈಸ್ ಆಫ್ ದ ಗೂಡ್ಸ್ ನಾವು ಪೇ ಮಾಡ್ತಾ ಇದ್ದೀವಿ. ಸೊ ಇಟ್ ಈಸ್ 5 lakh. Import duty and in the question they have given discount is allowed as 10% on purchase price. So 10% of 5 lakh is 50,000. ಅದಕ್ಕೆ ನಾನು ನೋಡಿ ನೀವು ಇದನ್ನು ಇಲ್ಲಿ ಮೈನಸ್ ಮಾಡಿದ್ದಾರೆ. ಸೊ ದ ನೆಟ್ ಅಮೌಂಟ್ ದಟ್ ವಿ ಹ್ಯಾವ್ ಪೇಯ್ಡ್ for the goods is 4,50,000. 5 lakh minus 50,000, 10% of 5 lakh is 4,50,000. ಸೊ ಇದಕ್ಕೆ ನಾವು ಇಲ್ಲಿ ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ಇಂಪೋರ್ಟ್ ಡ್ಯೂಟಿ ಇಸ್ ವಿ ಆರ್ ಪೇಯಿಂಗ್ ಇಟ್ ಅಗೇನ್. ಸೊ 4,15,000 ಗೂಡ್ಸ್ಗೆ ಪೇ ಮಾಡ್ತಾ ಇರೋದು, ಇನ್ವೆಂಟ್ರಿಗೆ ಪೇ ಮಾಡ್ತಾ ಇರೋದು, ಪ್ಲಸ್ 30,000 ಇಸ್ ದ ಇಂಪೋರ್ಟ್ ಡ್ಯೂಟಿ ವಿ ಹ್ಯಾವ್ ಪೇಡ್. ಇಲ್ಲಿ ನೋಡಿ GST ರೀಫಂಡಬಲ್ ದೇರ್ ಫಾರ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಕಾಸ್ಟ್ ಅಂತ ಕೊಟ್ಟಿದ್ದಾರೆ. ಇನ್ ಕೇಸ್ ಇನ್ ದ ಕ್ವೆಶ್ಚನ್ ಇಫ್ ದ ಹ್ಯಾಡ್ ನಾಟ್ ಗಿವನ್ ರೀಫಂಡಬಲ್, ಈ ರೀಫಂಡಬಲ್ ಅನ್ನೋ ವರ್ಡ್ ಅವ್ರು ಕೊಟ್ಟಿಲ್ಲ ಅಂದಿದ್ರೆ ನಾವೇನು ಮಾಡ್ತಾ ಇದ್ವಿ, ನಾವು ಡೈರೆಕ್ಟಾಗಿ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ವಿ ಬಿಕಾಸ್ GST ಈಸ್ ಎನ್ ಎಕ್ಸ್ಪೆಂಡಿಚರ್. ಬಟ್ ಈ ಕೇಸಲ್ಲಿ ಅದು ರೀಫಂಡಬಲ್ ಆಗಿರೋದ್ರಿಂದ ನಮಗೆ ಅದನ್ನು ನಾವು ಖರ್ಚು ಅಂತ ಟ್ರೀಟ್ ಮಾಡಲ್ಲ. ಸೊ ದ ಟೋಟಲ್ ಕಾಸ್ಟ್ ಹ್ಯಾಸ್ ನಾಟ್ ಇನ್ಕ್ರೀಸ್ಡ್. ಸೊ ಇಲ್ಲಿ ರೀಫಂಡಬಲ್ ಅಂತ ಕೊಟ್ಟಿಲ್ಲ ಅಂದಿದ್ರೆ ನಾವು ಆ್ಯಡ್ ಮಾಡಿರ್ತಿದ್ವಿ, ಬಟ್ ಈಗ ಕೊಟ್ಟಿರೋದ್ರಿಂದ ನಾವು ಆ್ಯಡ್ ಮಾಡಲ್ಲ. ಅದೇ ಥರ ಇಲ್ಲಿ ನೆಕ್ಸ್ಟ್ ಕೊಟ್ಟಿದ್ದಾರೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ 40,000 ಅಂತ ವಿ ಹ್ಯಾವ್ ಆ್ಯಡೆಡ್ ಆ್ಯಂಡ್ ಹ್ಯಾಂಡ್ಲಿಂಗ್ ಚಾರ್ಜಸ್ ಇಸ್ 20,000. ಸೊ ಅದನ್ನು ನಾವು ಇನ್ನು ಪರ್ಚೇಸ್ ಮಾಡಿದ ಜಾಗದಿಂದ ನಮ್ಮ ಕಂಪನಿಯ ಪ್ರೆಮಿಸಸ್ಗೆ ತರಲಿಕ್ಕೆ ನಮಗೆಲ್ಲ ಚಾರ್ಜಸ್ ಆಗುತ್ತಲ್ಲ, ಅದನ್ನೆಲ್ಲ ಕೂಡ ಆ್ಯಡ್ ಮಾಡಬೇಕಾಗುತ್ತೆ, ವಿಚ್ ವಿ ಕಾಲ್ ಇಟ್ ಆ್ಯಸ್ ಟೋಟಲ್ ಕಾಸ್ಟ್. ಸೊ ಟೋಟಲ್ ಕಾಸ್ಟ್ ಅಥವಾ ನಾವೇನು ಹಿಸ್ಟಾರಿಕಲ್ ಕಾಸ್ಟ್ ಕಾನ್ಸೆಪ್ಟಲ್ಲಿ ಏನು ನೋಡ್ತೀವಿ ಅಂದರೆ ಆ ಗೂಡ್ಸ್ನ ಬೈ ಮಾಡಲಿಕ್ಕೆ ನಮಗೆ ಏನೇನು ಖರ್ಚುಗಳಾಗುತ್ತೋ ಅಷ್ಟನ್ನು ನಾವು ಕ್ಯಾಪಿಟಲೈಸ್ ಮಾಡಬೇಕು ಅಂತ ರೂಲ್ಸ್ ಹೇಳುತ್ತೆ. ಅದಕ್ಕೆ ನಾವು ವಾಟ್ ಈಸ್ ದ ಟೋಟಲ್ ಕಾಸ್ಟ್ ಆಫ್ ದ ಇನ್ವೆಂಟ್ರಿ ಇಸ್ 5,40,000. So this is how we will calculate the total cost of the inventory as per Ind AS 2. So now let us go to the next problem, that is calculate the net realizable value from the following product. ಈಗ ನೋಡಿ ಒಂದು ಪ್ರಾಡಕ್ಟ್ ಇದೆ, ಪ್ರಾಡಕ್ಟ್ X. ಆ ಪ್ರಾಡಕ್ಟ್ನ ಸೇಲ್ ಮಾಡಿದ್ರೆ ನಮಗೆ 4 lakh rupees ಇನ್ಕಮ್ ಬರುತ್ತೆ. ಸೊ 4 lakh rupees ಇನ್ಕಮ್ ಬರೋಂತಹ ಸಂದರ್ಭದಲ್ಲಿ ದ ಕಾಸ್ಟ್ ಆಫ್ ಕಂಪ್ಲೀಷನ್, ಆ 4 lakh ದುಡ್ಡು ನಮಗೆ ಬರಬೇಕು ಅಂದರೆ ನಾವು 2 ಖರ್ಚುಗಳನ್ನು ಮಾಡಬೇಕಾಗುತ್ತಂತೆ. ಸೊ ದಟ್ ಈಸ್ ದ ಕಾಸ್ಟ್ ಆಫ್ ಕಂಪ್ಲೀಷನ್ ಇಸ್ 2,80,000 ಆ್ಯಂಡ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇಸ್ 40,000. ಸೊ ಈ 3,20,000ನ ನಾವು ಖರ್ಚು ಮಾಡಿದ್ರೇ ನಮಗೆ 4 lakh ಇನ್ಕಮ್ಮು ಬರೋದು. ಸೊ ಅದಕ್ಕೆ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂದರೆ 4 lakh ಇಸ್ ದ ಎಸ್ಟಿಮೇಟೆಡ್ ಸೆಲ್ಲಿಂಗ್ ಪ್ರೈಸ್, ದ ಇನ್ಕಮ್ ದಟ್ ವಿ ಆರ್ ಗೋಯಿಂಗ್ ಟು ಗೆಟ್, ಅಪಾನ್ ವಿಚ್ 2,80,000 ಕಂಪ್ಲೀಷನ್ ಕಾಸ್ಟ್ ಆಗುತ್ತೆ, 40,000 ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಅವೆರಡೂ ಮೈನಸ್ ಮಾಡಿದ್ರೆ ನಮಗೆ ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಅಂದರೆ ನಮಗೆ ಕೈಗೆ ಉಳಿಯುವಂತಹ ದುಡ್ಡೆಷ್ಟು 80,000. ಸೊ ದಿಸ್ ಇಸ್ ಹೌ ವಿ ವಿಲ್ ಕ್ಯಾಲ್ಕುಲೇಟ್ ದ ನೆಟ್ ರಿಯಲೈಸಬಲ್ ವ್ಯಾಲ್ಯೂ. ಲಾಸ್ಟ್ ಲೆಕ್ಕ ಮಾಡಿದ್ದು ನಾವು ಕಾಸ್ಟ್ ಆಫ್ ಇನ್ವೆಂಟ್ರಿಯನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ, ಇದು ನೆಟ್ ರಿಯಲೈಸಬಲ್ ವ್ಯಾಲ್ಯೂಯನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ಫಾರ್ಮುಲಾ. So now let us move to the next problem. ABC Limited purchased raw material 20,000 kg at 10 per kg during the year 1920 ಅಂತ ಕೊಟ್ಟಿದ್ದಾರೆ. It provides the following information. So now let us calculate the cost of inventory for this problem.
So let us calculate in terms of units and in terms of price. Okay, so the company, it has given the following information. It provides the following information. Opening inventory ಕೊಟ್ಟಿದ್ದಾರೆ. Finished goods is 2000 units and the raw material for the next year. ಅಂದರೆ 1920 ಇದು ಡೇಟಾ 20,000 kg ಪರ್ಚೇಸ್ ಮಾಡಿದ್ದಾರೆ. ನಾವೀಗ ಡೇಟಾ ತಗೋತಾ ಇರೋದು 31st March 2020ಗೆ. ಸೊ ಕ್ಲೋಸಿಂಗ್ ಡೇಟಾ ತಗೊಳ್ತಾ ಇದ್ದೀವಿ. ಆ ಕ್ಲೋಸಿಂಗ್ ಡೇಟಾನಲ್ಲಿ ಓಪನಿಂಗ್ ಇನ್ವೆಂಟರಿ ಏನಿತ್ತು 2200 kgs ನಮ್ಮ ಹತ್ರ ರಾ ಮೆಟೀರಿಯಲ್ ಇತ್ತು. ಲೇಬರ್ ಚಾರ್ಜಸ್ 1,53,000, ಓವರ್ ಹೆಡ್ಸ್ 1,50,000, ಸೇಲ್ಸ್ ಎಸ್ 20,000 ಯೂನಿಟ್ಸ್. ಸೊ ಯಾವ ವರ್ಷದ ಸೇಲ್ಸ್ ಎಷ್ಟಾಗುತ್ತೆ ಅಂತ ಎಸ್ಟಿಮೇಟ್ ಮಾಡಿದ್ವಿ ಅಂದರೆ 5,60,000. ಕ್ಲೋಸಿಂಗ್ ಇನ್ವೆಂಟರಿ ಕೊಟ್ಟಿದ್ದಾರೆ. ಫಿನಿಶ್ಡ್ ಗೂಡ್ಸ್ 2,400 ಯೂನಿಟ್ಸ್ and raw material is 1,800 kgs. The expected production of finished goods was 30,000 units. ಈಗ ನೋಡಿ, ಇಲ್ಲಿ 30,000 ಯೂನಿಟ್ಸ್ನ ಎಕ್ಸ್ಪೆಕ್ಟ್ ಮಾಡಿದ್ರು, ಆದರೆ ಸೇಲ್ಸ್ ಆಗಿದ್ದು ಎಷ್ಟು? ಬರೀ 20,000 ಯೂನಿಟ್ಸ್. ಅಂದರೆ 10,000 ಯೂನಿಟ್ಟು ಪ್ರೊಡಕ್ಷನ್ ಆಗಿದ್ದು, ಸೇಲ್ ಆಗಲಿಲ್ಲ. ಓಕೆನಾ? ಡ್ಯೂ ಟು ದ ಫಾಲ್ ಇನ್ ದ ಮಾರ್ಕೆಟ್ ಡಿಮ್ಯಾಂಡ್, ದ ಪ್ರೈಸ್ ಆಫ್ ದ ಫಿನಿಶ್ಡ್ ಗೂಡ್ಸ್ ಇನ್ ವಿಚ್ ರಾ ಮೆಟೀರಿಯಲ್ ವಾಸ್ ಇನ್ಕಾರ್ಪೊರೇಟೆಡ್ ಈಸ್ ಎಕ್ಸ್ಪೆಕ್ಟೆಡ್ ಟು ಬಿ ಸೋಲ್ಡ್ ಅಟ್ 20 per unit. The replacement cost of the raw material was 10 per unit as on the closing day of the accounting period. You are required to calculate the value of the closing inventory as on 31st March 2020. ಸೊ ಇಲ್ಲಿ ಏನಾಗಿದೆ, ಕ್ಲೋಸಿಂಗ್ ಇನ್ವೆಂಟರಿ ಏನಿದೆ, ರಾ ಮೆಟೀರಿಯಲ್ಸ್ ಇದೆ, ಫಿನಿಶ್ಡ್ ಗೂಡ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಎರಡು ವ್ಯಾಲ್ಯೂ ಇದೆ ಅಲ್ವಾ, 2,400 ಎರಡು ಡ್ಯಾಶ್ ಹಾಕಿದ್ದಾರಲ್ಲ, ಆ ಡ್ಯಾಶ್ದು ನಾವು ಹೇಗೆ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತೀವಿ, ಕ್ಲೋಸಿಂಗ್ ಇನ್ವೆಂಟರಿಯ ಫಿನಿಶ್ಡ್ ಗೂಡ್ಸ್ ವ್ಯಾಲ್ಯೂ ಏನು, ರಾ ಮೆಟೀರಿಯಲ್ ವ್ಯಾಲ್ಯೂ ಏನು ಅಂತ ನಾವು ಈಗ ಕ್ಯಾಲ್ಕುಲೇಟ್ ಮಾಡಬೇಕು. ಯು ಆರ್ ರಿಕ್ವೈರ್ಡ್ ಟು ವ್ಯಾಲ್ಯೂ ದ ಕ್ಲೋಸಿಂಗ್ ಇನ್ವೆಂಟರಿ ಆಸ್ ಆನ್ 31st March 2021. ಸೊ ನಾವು ಲೆಟ್ ಅಸ್ ಸಿ ದ ಕ್ಯಾಲ್ಕುಲೇಷನ್. ಸೊ ಈಗ ನಾವು ಈ ವರ್ಷದಲ್ಲಿ ಎಸ್ಟಿಮೇಟೆಡ್ ವಾಸ್ 30,000, ಅಂದರೆ ನಾವು 30,000 ಯೂನಿಟ್ಸ್ನ ಸೇಲ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ವಿ. ಆದರೆ ನಾವು ಮಾಡಿರೋದು ಎಷ್ಟು? ಇಟ್ ಈಸ್ ಜಸ್ಟ್ the sales is around the expected production of finished goods was 30,000 units, but now there is a fall in the demand and ಅಷ್ಟು ಮಾಡೋಕ್ಕೆ ಆಗಿಲ್ಲ. ಸೊ ಅದಕ್ಕೆ ನಾವೀಗ ಫಸ್ಟ್ ರಾ ಮೆಟೀರಿಯಲ್ ಕನ್ಸ್ಯೂಮ್ದು ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ರಾ ಮೆಟೀರಿಯಲ್ ಕನ್ಸ್ಯೂಮ್ದು ಫಾರ್ಮುಲಾ ಏನಪ್ಪ ಅಂತ ಅಂದರೆ, ಕನ್ಸ್ಯೂಮ್ಡ್ ಇಸ್ ಈಕ್ವಲ್ ಟು opening stock plus purchases plus carriage inwards. ಏನಾದರೂ ಕ್ವೆಶ್ಚನಲ್ಲಿ ಕೊಟ್ಟಿದ್ರೆ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಅಂತ ಹಾಕೊಳ್ತೀವಿ. ಸೊ OS refers to opening stock plus purchases minus carriage, carriage inwards minus closing stock. ಸೊ ಈ ಫಾರ್ಮುಲಾ ಹಾಕ್ಕೊಂಡು ಯೂಸ್ ಮಾಡ್ತೀವಿ. ಈಗ ಈ ಕ್ವೆಶ್ಚನಲ್ಲಿ ನೋಡಿ, ಕ್ವೆಶ್ಚನಲ್ಲಿ ಕೊಟ್ಟಿದ್ದಾರೆ, ಫಸ್ಟು ಏನು ಕೊಟ್ಟಿದ್ದಾರೆ, ಓಪನಿಂಗ್ ಇನ್ವೆಂಟರಿಯಲ್ಲಿ ಓಪನಿಂಗ್ ಸ್ಟಾಕ್ ಎಷ್ಟಿದೆ, 2,200 kgs ಇದೆ. ಅದರದ್ದು ವ್ಯಾಲ್ಯೂ ಬಂದ್ಬಿಟ್ಟು 22,000 rupees ಇದೆ. ಸೊ ಕ್ವೆಶ್ಚನಲ್ಲಿ ನಾವು ಅದನ್ನು ಬರ್ಕೊಳ್ಳೋಣ. ಓಪನಿಂಗ್ ರಾ ಮೆಟೀರಿಯಲ್ ದಟ್ ಈಸ್ 2,200 kgs. ಆಮೇಲೆ ಎಷ್ಟುದು ಪ್ರೈಸ್ ಅಂದರೆ 10 per unit. ಸೊ 2,200 into 10 is 22,000. ನಾವು ಇಲ್ಲಿ ಕ್ವೆಶ್ಚನಲ್ಲಿ ಕೊಟ್ಟಿದ್ದಾರೆ, ಅದನ್ನು ಮಾಡ್ತಾ ಇದ್ದೀವಿ. ಆಯಿತಾ? ಪ್ಲಸ್ ನೋಡಿ, ಓಪನಿಂಗ್ ಸ್ಟಾಕ್ ಬರ್ಕೊಂಡು ಈಗ ಪರ್ಚೇಸಸ್ ಬರಿಬೇಕು ಅಲ್ವಾ. ಸೊ ಪರ್ಚೇಸಸ್ನ ಬರಿಬೇಕಾದ್ರೆ ಫಸ್ಟ್ ಲೈನ್ ಆಫ್ ದ ಕ್ವೆಶ್ಚನಲ್ಲಿ ಕೊಟ್ಟಿದ್ದಾರೆ, ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ದ ರಾ ಮೆಟೀರಿಯಲ್ ಪರ್ಚೇಸ್ ವಾಸ್ 20,000 kg at 10 per kg ಅಂತ ಕೊಟ್ಟಿದ್ದಾರೆ. ಸೊ 20,000 is the number of units produced, purchased 20,000. ಸೊ 20,000 into 10 ಅಂತ ತೊಗೊಂಡ್ರೆ ನಿಮಗೆ 2 lakh rupees ಆಗುತ್ತೆ.
ರೈಟ್. ಸೊ ದ ಪರ್ಚೇಸ್ ಕಾಸ್ಟ್ ಇಸ್ 2 lakh. ಪರ್ಚೇಸ್ ಆಫ್ ರಾ ಮೆಟೀರಿಯಲ್ ಎಷ್ಟಾಯಿತು? 2 ಲಕ್ಷ ರೂಪಾಯಿ ಆಯಿತು. ಓಪನಿಂಗ್ ಸ್ಟಾಕ್ ಆ್ಯಡ್ ಮಾಡಿದ್ವಿ, ಪರ್ಚೇಸು. ಕ್ಯಾರೇಜ್ ಇನ್ವರ್ಡ್ಸ್ ಕ್ವಶನಲ್ಲಿ ಕೊಟ್ಟಿಲ್ಲ, ಸೊ ಮೈನಸ್ ಕ್ಲೋಸಿಂಗ್ ಸ್ಟಾಕ್ನ ಈಗ ಮಾಡೋಣ. ಸೊ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ನ ಕೊನೆಯಲ್ಲಿ ಕೊಟ್ಟಿದ್ದಾರೆ ನೋಡಿ. ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಇಸ್ 1800. Closing stock, it is 1800. ಸೊ 1800 ಅಂತ ಅಂದರೆ ಇದನ್ನು ಮೈನಸ್ ಫಿಗರ್ ಅಂತ ತಗೊಳ್ತೀವಿ. ಸೊ 2200 ಪ್ಲಸ್ 20,000 ಮೈನಸ್ 1800. ಸೊ ಅದನ್ನು ನೀವು ಮಾಡ್ತಾ ಹೋದರೆ ನಿಮಗೆ ಇಲ್ಲಿ ಬರುತ್ತೆ. ದ ಆನ್ಸರ್ ಇಸ್ 20,400 ಅಂತ ಆನ್ಸರ್ ಬರುತ್ತೆ. 2200 ಪ್ಲಸ್ 20,000 ಮೈನಸ್ 1800 ಮಾಡಿ. ಇಲ್ಲಿ ನಾವು ಆನ್ಸರ್ ಬರೆದಿಲ್ಲ. ಯಾಕೆ? ನಾವು ಅಟ್ ದ ಎಂಡ್ ಆಫ್ ದ ಕ್ವೆಶ್ಚನ್ ವಿ ಆರ್ ಕ್ಯಾಲ್ಕುಲೇಟಿಂಗ್ ದ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ದು ವ್ಯಾಲ್ಯೂ ಏನು ಅಂತಾನೆ ನಾವು ಕಂಡು ಹಿಡಿತಿರೋದ್ರಿಂದ ನಾವಿಲ್ಲಿ ಏನೂ ವ್ಯಾಲ್ಯೂ ಹಾಕೋಕ್ಕಾಗಲ್ಲ. ಇಟ್ ಈಸ್ ನಿಲ್. ಸೊ ಈಗ 20,400 kgsಗೆ ನಾವು ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈಗ ನೋಡ್ಕೊಳ್ಳಿ, ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ 20,400 kg, 10 per kg ಕಾಸ್ಟ್ ಆಫ್ ರಾ ಮೆಟೀರಿಯಲ್ ಕನ್ಸ್ಯೂಮ್ಡು ಇಲ್ಲೇ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಇಟ್ ಈಸ್ 10 per kg. ಕೆನ್ ಯು ಸೀ ಇಟ್ ಹಿಯರ್? ಇಟ್ ಈಸ್ 10 per kg. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಇದನ್ನು ಮಲ್ಟಿಪ್ಲೈ ಮಾಡಿದ್ದೀವಿ. ಸೊ ಕಾಸ್ಟ್ ಆಫ್ ರಾ ಮೆಟೀರಿಯಲ್ ಇಸ್ ಈಕ್ವಲ್ ಟು 20,400 ಇಂಟು 10 per kg ವಿಚ್ ಕಮ್ಸ್ ಫಾರ್ 2,04,000. ಅದಕ್ಕೆ ಲೇಬರ್ ಚಾರ್ಜಸ್ ಡೈರೆಕ್ಟಾಗಿ ಕ್ವೆಶ್ಚನಲ್ಲಿ ಕೊಟ್ಟಿದ್ದಾರೆ. ಲೇಬರ್ ಚಾರ್ಜಸ್ ಎಷ್ಟು ಕೊಟ್ಟಿದ್ದಾರೆ? 1,53,000 ಆ್ಯಂಡ್ ಫಿಕ್ಸ್ಡ್ ಓವರ್ ಹೆಡ್ಸ್ ಬಂದ್ಬಿಟ್ಟು 1,50,000 ಕೊಟ್ಟಿದ್ದಾರೆ. ಲೇಬರ್ ಚಾರ್ಜಸ್ನ ಹಾಗೆ ಡೈರೆಕ್ಟಾಗಿ ಹಾಕ್ಕೊಂಡಿದ್ದಾರೆ, ಆಯಿತಾ. ಆದರೆ ಫಿಕ್ಸ್ಡ್ ಓವರ್ ಹೆಡ್ಸ್ನ ಏನು ಮಾಡಿದ್ದಾರೆ? ಪ್ರಪೋರ್ಷನಲಿ ರೆಡ್ಯೂಸ್ ಮಾಡಿದ್ದಾರೆ. ಏನು ಪ್ರಪೋರ್ಷನಲಿ ರೆಡ್ಯೂಸ್ ಮಾಡೋದು ಅಂತ ಅಂದರೆ ಫಾರ್ 30,000 ಯೂನಿಟ್ಸ್ನ ಪ್ರೊಡ್ಯೂಸ್ ಮಾಡಿದ್ದಿದ್ರೆ ನಮಗೆ ಫಿಕ್ಸ್ಡ್ ಓವರ್ ಹೆಡ್ ಎಷ್ಟು ಖರ್ಚಾಗ್ತಾಯಿತ್ತು? 1,50,000 ರೂಪಾಯಿ ಖರ್ಚಾಗ್ತಾಯಿತ್ತು, ಆಯಿತಾ. ಆದರೆ ನಾವು ಪ್ರೊಡ್ಯೂಸ್ ಮಾಡಿರೋದು ಎಷ್ಟು? 30,000 ಯೂನಿಟ್ಸ್. ಕಾಸ್ಟ್ ಇಸ್ 1,50,000. But if we are doing for 20,400 ಯೂನಿಟ್ಸ್, ಕಾಸ್ಟ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಕ್ವೆಶ್ಚನ್ ಮಾರ್ಕ್ ಆಗುತ್ತೆ. ಅವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. 20,400 ಇಂಟು 1,50,000 ಡಿವೈಡೆಡ್ ಬೈ 30,000. ಸೊ ಅದನ್ನೇ ಇಲ್ಲಿ ಮಾಡಿದಾಗ ನಿಮಗೆ ಆನ್ಸರು 1,02,000 ಬರುತ್ತೆ. ಸೊ ಈ ಮೂರನ್ನು ಆ್ಯಡ್ ಮಾಡಿದಾಗ ಅಂದರೆ 2,04,000, 1,53,000, 1,02,000 ಆ್ಯಡ್ ಮಾಡಿದಾಗ ಯು ವಿಲ್ ಗೆಟ್ ದ ಆನ್ಸರ್ ಆಸ್ 4,59,000. ಸೊ ದಿಸ್ ಇಸ್ ದ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ಸೊ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಂದುಬಿಟ್ಟು 4,59,000 ಇದೆ. ಸೊ ಅದನ್ನು ಕಾಸ್ಟ್ ಪರ್ ಯೂನಿಟ್ನ ಡಿವೈಡ್ ಮಾಡಿದಾಗ ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ನಂಬರ್ ಆಫ್ ಯೂನಿಟ್ಸ್. ಈಗ ನಂಬರ್ ಆಫ್ ಯೂನಿಟ್ಸ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಲ್ವ, 20,400. ಸೊ ಎರಡನ್ನೂ ಡಿವೈಡ್ ಮಾಡಿದ್ರೆ ನಿಮಗೆ 22 ರೂಪೀಸ್ 50 ಪೈಸಾ ಪರ್ ಯೂನಿಟ್ ಬಂತು. ಸೊ ಈಗ ನಾವು ಕ್ಯಾಲ್ಕುಲೇಟ್ ಮಾಡುವಾಗ ನಾನು ನಿಮಗೆ ಲಾಸ್ಟ್ ವಿಡಿಯೋನಲ್ಲೂ ಕೂಡ ಹೇಳಿದ್ದೆ, ಏನಂದರೆ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಂದುಬಿಟ್ಟು 22 ರೂಪೀಸ್ 50 ಪೈಸಾ ಆಯಿತು. ಆದರೆ ಅದು ಮಾರ್ಕೆಟಲ್ಲಿ ಇಟ್ ಈಸ್ ಅವೈಲಬಲ್ ಅಟ್ 20 ರೂಪೀಸ್. ಈಗ ನೋಡಿ, ರಾ ಮೆಟೀರಿಯಲ್ ಈಸ್ ಎಕ್ಸ್ಪೆಕ್ಟೆಡ್ ಟು ಬಿ ಸೋಲ್ಡ್ ಅಟ್ 20 per ಯೂನಿಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ಆ ರಾ ಮೆಟೀರಿಯಲ್ಲು ಹೊರಗಡೆ ಮಾರ್ಕೆಟಲ್ಲಿ 20 ರೂಪಾಯಿಗೆ ಸಿಗ್ತಾ ಇದೆ. ಅದೇ ಮೆಟೀರಿಯಲ್ನ ನಾವು ಸೇಲ್ ಮಾಡಿದ್ರೆ 22 ರೂಪಾಯಿ ಆಗುತ್ತೆ. ಆದ್ದರಿಂದ ನಾವು ವಿಚ್ ಎವರ್ ಇಸ್ ಲೆಸ್ ಅಂತಲೇ ತೊಗೊಳ್ಬೇಕಾಗತ್ತೆ. ಸೊ ಲೆಸ್ ಅಂತ ತೊಗೊಳ್ಳುವಾಗ ನಾವು ಅದನ್ನು 20 ರೂಪೀಸ್ಗೆ ಕೊಡಬೇಕಾಗತ್ತೆ. ಯಾಕೆಂದರೆ ದ ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಇಸ್ ಆಲ್ವೇಸ್ ಕ್ಯಾಲ್ಕುಲೇಟೆಡ್ ಆಸ್ ವಿಚ್ ಎವರ್ ಇಸ್ ಲೆಸ್ ಅಲ್ವಾ, ಕಾಸ್ಟ್ ಆರ್ ರಿಯಲೈಸಬಲ್ ವ್ಯಾಲ್ಯೂ. ಸೊ ನಾವು ಅದನ್ನು ಫಿನಿಶ್ಡ್ ಗೂಡ್ಸಿನ ಕಾಸ್ಟ್ಗೆ ನಾವು 20 ರೂಪಾಯಿಯೇ ಇಡಬೇಕಾಗತ್ತೆ. ಆಮೇಲೆ ಈಗ ನಾವಿಲ್ಲಿ ಎರಡು ಪ್ರೈಸ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿತ್ತು. ಒಂದು ಫಿನಿಶ್ಡ್ ಗೂಡ್ಸು, ಇನ್ನೊಂದು ರಾ ಮೆಟೀರಿಯಲ್.
ಫಿನಿಶ್ಡ್ ಗೂಡ್ಸು 2400 ಯೂನಿಟ್ಸ್ ಏನಿದೆ ಇದ್ರದ್ದು ಬೆಲೆ ಏನು ಅಂತಂದರೆ ನಾವೇ ಗೂಡ್ಸ್ನ ಫೈನಲ್ ಮಾಡಿದ್ರೆ ನಮಗೆ 22 ರೂಪಾಯಿ 50 ಪೈಸೆ ಬರುತ್ತೆ. ಅದೇ ಹೊರಗಡೆಯಿಂದ ಹೊರಗಡೆ ಅದರದ್ದು ಸೇಲಬಲ್ ವ್ಯಾಲ್ಯೂ ಎಷ್ಟಿದೆ 20 ರೂಪಾಯಿ. ಸೊ ಅದರಿಂದ ನಾವು 2400 ಇಂಟು 20ನೇ ಮಾಡಬೇಕಾಗತ್ತೆ. ಮತ್ತು ರಾ ಮೆಟೀರಿಯಲ್ನ ಇವರೇ ಡೈರೆಕ್ಟಾಗಿ ಕೊಟ್ಟಿದ್ದಾರೆ ನೋಡಿ. ದ ರಿಪ್ಲೇಸ್ಮೆಂಟ್ ಕಾಸ್ಟ್ ಆಫ್ ರಾ ಮೆಟೀರಿಯಲ್ ಇಸ್ 10 per ಯೂನಿಟ್ ಆನ್ ದ ಕ್ಲೋಸಿಂಗ್ ಡೇ ಅಲ್ವಾ. ಸೊ ನಾವು ಟೋಟಲ್ ವ್ಯಾಲ್ಯೂ ಆಫ್ ದ ಇನ್ವೆಂಟರಿಯನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಿನಿಶ್ಡ್ ಗೂಡ್ಸ್ಗೆ 20 per ಯೂನಿಟ್ ಅಂತ ತೊಗೊಳ್ತೀವಿ. ಅದೇ ಥರ ರಾ ಮೆಟೀರಿಯಲ್ಗೆ 10 per ಯೂನಿಟ್ ಅಂತ ತೊಗೋತೀವಿ. ಇನ್ ಕೇಸ್ ಕ್ವೆಶ್ಚನಲ್ಲಿ ಏನಾದರೂ ಫಾರ್ ಎಕ್ಸಾಂಪಲ್ 20 ರೂಪೀಸ್ ಅಂತ ಕೊಡಿದೆ, ಆಯಿತಾ, 24 ರೂಪೀಸ್ ಅಂತ ಕೊಟ್ಟಿದ್ದರೆ ನಮಗೇನು ಆನ್ಸರ್ ಬಂದಿತ್ತು 22.5 ಏನು ಆನ್ಸರ್ ಬಂದಿತ್ತು ಅದನ್ನೇ ಇಟ್ಕೊಂಡು ಮಲ್ಟಿಪ್ಲೈ ಮಾಡಬಹುದಾಗಿತ್ತು. ಬಟ್ ಹಿಯರ್ ವಿಚ್ ಎವರ್ ಇಸ್ ಲೆಸ್ ಅಂತ ತೊಗೊಂಡಿರೋದ್ರಿಂದ ಆ ಫಿನಿಶ್ಡ್ ಗೂಡ್ಸ್ನ ಲೆಸ್ ಪ್ರೈಸ್ಗೆ ನಾವು ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಸೊ ದ ಆನ್ಸರ್ ವಿಲ್ ಬಿ ಫಿನಿಶ್ಡ್ ಗೂಡ್ಸ್ ಇಸ್ 2400 ಯೂನಿಟ್ಸ್ ಇಂಟು 20 per unit, that is 48,000, and raw material 1800 into 10 is 18,000. So total cost of inventory for the closing period is 66,000 ಅಂತ ನಾವು ವ್ಯಾಲ್ಯೂ ಮಾಡಬೇಕಾಗತ್ತೆ. ಸೊ ದಿಸ್ is how inventory is valued according to Ind AS 2. Thank you.